ಇವಾಗ ದೇವಸ್ಥಾನಕ್ಕೆ ಹಾರ ತಗೊಂಡು ಹೆಂಗ ನಮ್ಮ ಗಾಡಿಗೆ ಪಾರ್ಕಿಂಗ್ ಆಯ್ತಲ್ಲ. ಹಾಯ್ ಹಲೋ ನಮಸ್ಕಾರ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸ್ನೇಹಿತೇನು ದೇವತೇನು ತಿಳಿಯೇನು, ನನ್ನ ನಿನ್ನ ಬಂಧವೇನು ಅರಿಯೇನು. ಸೊ ಗೈಸ್, ನಾನಿವತ್ತು ಯಾವುದೇ ರೀತಿ ಚಾಲೆಂಜಸ್ ವಿಡಿಯೋಸ್ ನಾನು ಮಾಡ್ತಾ ಇಲ್ಲ. ಯಾಕಂದರೆ ನಾನು ಇವತ್ತು ನನ್ನ ಫ್ಯಾಮಿಲಿ ಎಲ್ಲರೂ ಘಾಟಿ ಸುಬ್ರಹ್ಮಣ್ಯ ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀವಿ. ಸೊ ನಾವು ಆ ಟೆಂಪಲ್ಗೆ ಹೋಗಬೇಕಂದ್ರೆ ಬೆಳಗ್ಗೆನೇ ಎದ್ದೇಳ್ತೀವಿ. ಬೆಳಗ್ಗೆನೇ ಅಂದರೆ ನಾನು 5ಗೆ ಎದ್ದೆ. ನಮ್ಮ ಪಪ್ಪ ಬಂದು ನಮ್ಮಮ್ಮನ ನಮ್ಮ ಅಕ್ಕನ ಎಲ್ಲರೂ ಎಬ್ಬಿಸಿದ್ರು. ಈಗ ನಾನು ನನ್ನ ಕೆಲಸ ಎಲ್ಲ ಮುಗಿಸಿ ನನ್ನ ಬ್ಲಾಗ್ ಸ್ಟಾರ್ಟ್ ಮಾಡೋಷ್ಟೊತ್ತಿಗೆ 5:30 ಆಗಿದೆ. ಸೊ ಬನ್ನಿ, ಮನೇಲಿ ಎಲ್ಲರೂ ಏನು ಮಾಡ್ತಾರೆ ನೋಡ್ಕೊಂಡು ಹೋಗೋಣ. ಹಾಯ್, ಗುಡ್ ಮಾರ್ನಿಂಗ್. ಗುಡ್ ಮಾರ್ನಿಂಗ್. ಎದ್ದಾ ಕೊನೆಗೂ? ಗುಡ್ ಮಾರ್ನಿಂಗ್ ಪಾಪ. ಗುಡ್ ಮಾರ್ನಿಂಗ್. ಗುಡ್ ಮಾರ್ನಿಂಗ್ ಕಿರಣ್. ಗುಡ್ ಮಾರ್ನಿಂಗ್. ಇಷ್ಟು ಬೇಗ ಯಾಕೆ ಎದ್ದೆ ನೀನು? ಒಂದು 6 ಗಂಟೆಗೆ ಎಬ್ಬರಿಸ್ತಿದ್ವಿ, ಎದ್ದೇಳಬೇಕಿತ್ತು. ಇಷ್ಟು ಬೇಗ ಎದ್ದು ಯಾಕೋ? ಅವನೇ ಇಲ್ಲಿ ನೋಡಿ ಗಾಯ್ಸ್, ಚಿಕ್ಕ ಹುಡುಗ ಎದ್ದವನೇ, ಆದರೆ ಇವನು ಇನ್ನೂ ಮಲ್ಕೊಂಡೆ ಅವನು. ಸೇಮ್ ಅವ್ರ ಅಮ್ಮನ ಥರ ಗಾಯ್ಸ್. ಅವ್ರ ಅಮ್ಮನೂ ಹಂಗೆ ಪೀಡಿಸಿ ಎಬ್ಬರಿಸ್ಬೇಕು. ಎಷ್ಟೊತ್ತು ಎಬ್ಬರಿಸಿದ್ದಿನ್ನ. ನಾನು ಎದ್ದು ಬಂದು ಬಾಗಿಲು ತೊಳೆಯೋ ಗಂಟ ನಮ್ಮ ಅಕ್ಕ ಎದ್ದೇ ಇಲ್ಲ ಗಾಯ್ಸ್. ಇವಾಗ ಎದ್ದು ಟೀ ಕುಡಿದವ್ರು ಫ್ರೆಶ್ ಅಪ್ ಆಗಿ. ಸೊ ಗೈಸ್, ಈಗ ಕೆಲಸ ಎಲ್ಲ ಮುಗಿಸ್ಕೊಂಡು ನಾನು ಬೇಗ ರೆಡಿಯಾಗಿ ನಿಮಗೆ ಸಿಗ್ತೀನಿ. ಗಾಯ್ಸ್ ನೋಡಿ, ನಾನು ಈ ಔಟ್ಫಿಟ್ ಹಾಕ್ಕೊಂಡು ರೆಡಿಯಾಗಿದ್ದೀನಿ. ಸೊ ಇವಾಗ ಎಲ್ಲರೂ ನಾವು ಹೊರಟಿದ್ದೀವಿ. ಎಲ್ಲರೂ ಹೇಗೆ ರೆಡಿಯಾಗಿದ್ದಾರೆ, ಏನು ಮಾಡ್ತಾ ಇದ್ದಾರೆ ನೋಡ್ಕೊಂಬರೋಣ ಬೈ. ಸೊ ಲೆಟ್ಸ್ ಗೋ. ಹೋಗೋಕ್ಕೂ ಮುಂಚೆ ನಾನು ಹ್ಯಾಂಡ್ ಬ್ಯಾಗ್ ತೊಗೊಂಡಿರಲಿಲ್ಲ. ರೈಟ್, ಹ್ಯಾಂಡ್ ಬ್ಯಾಗ್ ಎತ್ಕೊಂಡಿದ್ದೀನಿ. ಲೆಟ್ಸ್ ಗೋ. ವಾಚ್ ಏನು ಮಾಡ್ತಿದ್ದೀರಲ್ಲ, ಕೀ ಹಾಕ್ತವ್ರಿ ಗೈಸ್, ನಂದೇ ಲೇಟ್. ಓ ಮೈ ಗುಡ್ನೆಸ್, ಅಮ್ಮ ಏನು ಹಿಂಗೆ ರೆಡಿ ಆಗಿಬಿಟ್ಟಿದ್ಯಾ? ಹೊಸ ಬಟ್ಟೆ ಹಾಕೊಂಡು ಮಿಂಚಿಂಗು. ಯಾಕಪ್ಪ? ಅಪ್ಪನು ಮಿಸ್ತಾಯ್ತು ನೋಡಲಿ. ಟೈಮ್ 7:30 ಆಗೈತೆ, ಬರಮ್ಮ. ಸರಿ ಓಕೆ. ಮಾ ದೇವ್ರೇ ಗಾಯ್ಸ್, ನಮ್ಮ ಅಕ್ಕ ನನಗಿಂತ ಚೆನ್ನಾಗಿ ಕಾಣ್ತಾಳೆ. ಎಲ್ಲರೂ ಹೊರಟಿದ್ದೀವಿ ಈಗ. ಕರೆಕ್ಟ್. ಮೈ ಗುಡ್. ಇಲ್ಲ, ಮನೇಲಿ ಬೇಗ ಹಾಕ್ಬಿಟ್ವಿ. ಚೆನ್ನಾಗಿ ಕಾಣ್ತೀಯ ಶುಶ್ ಹಾಟ್ ಸೆಟ್ಟಲ್ಲಿ. ಥ್ಯಾಂಕ್ ಯು. ಈಗ ನಾವೆಲ್ಲರೂ ಹಾಡು ಇನ್ನೊಂದ್ಸಲ. ಸೊ ಗಾಯ್ಸ್, ಈಗ ನಾವು ನಮ್ಮ ಆಟೋದಲ್ಲಿ ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀವಿ. ಯಾಕೆ ಹೆಂಗೆ ಮಾಡ್ತಾ ಇದ್ದೀವಿ? ಏನೋ ಚೆನ್ನಾಗಿ ಕಾಣಿಸ್ತಾ ಇದೆಯಲ್ಲ, ಅದಕ್ಕೆ ಇವತ್ತು. ಹಬ್ಬ ಗಾಯ್ಸ್, ನಾನು ಅವಾಗಲೇ ಹೇಳಿದ್ರೆ ಇವಾಗ ನನಗೆ ಹೇಳಿದ್ದಾವಲ್ಲ, ನಾನು ಹೇಳಲೇಬೇಕು ಅನ್ನೋ ಥರ ಹೇಳ್ತಾವೆ. ಹೇಳಲೇಬೇಕು ಅಂತಲೇ ಹೇಳಿರೋದು, ಹೇಳ್ಬಾರ್ದು ಅಂತ ಹೇಳಿಲ್ಲ. ಯಾಕೋ ಚೆನ್ನಾಗಿ ಕಾಣಿಸ್ತಾ ಇದೆಯಲ್ಲ ಇವತ್ತು. ಏನಿದು ಬ್ಯಾಂಗಲ್ ಥರದ್ದು ಹೇರಿಂಗ್ ಹಾಕೊಂಡವಳೆ. ಇದು ನನಗೆ ನನ್ನ ಬೆಸ್ಟ್ ಫ್ರೆಂಡ್ ಕೊಟ್ಟಿದ್ದು, ಹಾಕೋಬೇಕು ಅಂತ. ಅವ್ರ ಹೆಸರು ಹೇಳ್ಬೋದಾ ಯಾರು ಅಂತ? ಯಾಕೆ ಗೊತ್ತೇ ಇಲ್ಲ, ನನಗೆ ಗೊತ್ತಿಲ್ಲಪ್ಪ ಯಾರು. ಮಾಧುರ್ಯ ಕೊಟ್ಟಿದ್ದು. ಮಾಧುರ್ಯ, ನೀನು ಈ ಬ್ಲಾಗ್ ನೋಡ್ತಾ ಇದ್ದೆ ನೋಡಿ, ನೀನು ಕೊಟ್ಟಿರೋ ಇಯರಿಂಗ್ ಹಾಕೋದು ಚೆನ್ನಾಗೈತೆ. ಅಂದರೆ ಮ್ಯಾಚ್ ಆಗುತ್ತೆ ಅಂತಲೇ ಹಾಕೊಂಡೆ. ಮ್ಯಾಚ್ ಆಗುತ್ತೆ ಗೈಸ್. ನಮ್ಮಮ್ಮ ವೆಸ್ಟ್ರನ್ ಥರ ಡ್ರೆಸ್ ಮಾಡಿಕೊಂಡು, ಅವರು ಅಷ್ಟೇ ಟ್ರೆಡಿಷನ್ ಥರನೇ ರೆಡಿ ಆಗೋರು. ನಮ್ಮ ಅಕ್ಕನೂ ಅಷ್ಟೇ ವೆಸ್ಟ್ರನ್ ಥರ ಡ್ರೆಸ್ ಮಾಡಿಕೊಂಡ್ರೆ ಟ್ರೆಡಿಷ್ನಲ್ ಥರ ರೆಡಿ ಆಗೋರು. ನಾನು ಮಾತ್ರ ಟ್ರೆಡಿಷ್ನಲ್ ಡ್ರೆಸ್ ಹಾಕೊಂಡು ಟ್ರೆಡಿಷ್ನಲ್ ಥರನೇ ರೆಡಿ ಆಗಿರೋದು. ಒಂಥರ ಡಿಫ್ರೆಂಟ್ ನಮ್ಮ ಮನೆಗೆ.
ಸೊ ಗೈಸ್ ನಾವಿವಾಗ ಹೊರಗೆ ಅಂತ ಬಂದಿದ್ದೀವಿ. ಅಮ್ಮ ಆಲ್ರೆಡಿ ತಿಂತಾ ಇದ್ದಾರೆ. ತುಂಬಾ ಚೆನ್ನಾಗಿ ಅಪ್ಪ ಇಲ್ಲಿಗೆ ತಂದ್ಕೊಟ್ರು. ಅಮ್ಮ ಎಲೆ ಊಟ ಒಂಥರ ಏನಂತಾರೆ ಇದಕ್ಕೆ ಎಲೆಗೆ? ಫ್ರೆಂಡ್ಸ್ ಇದು ಇಷ್ಟ ಆಯ್ತಾ? ಮುದುಕನ ಎಲೆ ಊಟ ಇದು ತುಂಬಾ ಚೆನ್ನಾಗಿ. ಏನೆಲೆ? ಮುದುಕನ ಎಲೆ ಅಂತಾರೆ ಫ್ರೆಂಡ್ಸ್ ಅದಾವ. ಹಂಗೂ ಅಂತಾರ ಗೈಸ್. ಅಷ್ಟು ಇದನ್ನ ಮುದುಕನ ಎಲೆ ಅಂತಾರಂತೆ. ಆ ಎಲೆ ಎಲೆ ಮುದುಕನ ಎಲೆನಾ? ಹಾ ಅಮ್ಮ ಅಂತ ಇದೆ ಗೈಸ್. ಇದೆ ಹೋಟೆಲ್ ನೇಮ್. ಹೋಟೆಲ್ ಅಂತಾರೆ. ನಾನು ಒಂದ್ಸಲ ಟೇಸ್ಟ್ ಮಾಡಿದೆ. ಇಷ್ಟು ಸಾಫ್ಟ್ ಆಗಿ ಬರುತ್ತಲ್ಲ. ಹೆಂಗೈತೆ? ಚೆನ್ನಾಯ್ತಾ? ಇಡ್ಲಿ ನೋಡಿ ಸಾಫ್ಟ್ ಆಗಿದೆ, ಚಟ್ನಿನೂ ಚೆನ್ನಾಗೈತೆ, ಖಾರ ಖಾರವಾಗಿ. ಚೆನ್ನಾಯ್ತಮ್ಮ? ಖಾರ ಐತೆ ಚಟ್ನಿ, ಕಣ್ಣಲ್ಲಿ ನೀರೇ ಬಂದ್ಬಿಡ್ತು. ಅದಕ್ಕೆ ತಿಂಡಿನೇ ಮಾಡಿ ಮನೇಲಿ ಟಿಫನೇ ಮಾಡೋದು ಬೇಡ ಬಿಡು. ಇಡ್ಲಿ, ಚಟ್ನಿ, ವಡೆ, ಹಾ. ಚಿತ್ರಾನ್ನ, ಬಾತು ಎಲ್ಲ ಸೂಪರ್. ಸೂಪರ್ ಆಗಿರುತ್ತೆ. ತಿನ್ನೆ ಬೇಗ, ಟೈಮ್ ಆಯ್ತು. ಒಂದ್ ಇಡ್ಲಿ ತಿನ್ನಕ್ ಇಷ್ಟೊತ್ತು ಮಾಡ್ತೀಯಾ? ಅದು ಹೇಗೆ ಮಂಡಕ್ಕಿ ಉಸ್ಲಿ, ಪುರಿ ಉಸ್ಲಿ. Favorite guys. ಭಾನುವಾರ ಬಂತಂದ್ರೆ ಅದೇ ಸ್ಪೆಷಲ್ ನಮ್ಮನೆ, ಮಂಡಕ್ಕಿ ಉಸ್ಲಿ ಬೋಂಡ. ಇವತ್ತು ನಿಧಾನಕ್ಕೆ ತಿಂತವಳೆ, ಅಲ್ಲೆಲ್ಲ ಉದ್ರೋಗ್ಬಿಟ್ಟಿದ್ದಾವೆ ಅನ್ಸುತ್ತೆ. ಹಂಗೇನಿಲ್ಲ ಗೈಸ್, ನಾನು ಡೆಂಟಲ್ಗೆ ಹೋಗಿದ್ದೆ ನೆನ್ನೆ. ಅಂದ್ರೆ ನಾನು ಅದಕ್ಕೆ ಕ್ಲಿಪ್ ಹಾಕ್ಬೇಕು. ಹೊಸ ಎಲ್ಲ ಹಾಕಿದ್ದಾರೆ. ಹಾಕಿಲ್ಲ ಗೈಸ್, ಅಂದ್ರೆ ಹಾಕ್ಬೇಕಂತ ಅವ್ರಿಗೇನೋ ಸ್ಪೇಸ್ ಬೇಕನ್ಬಿಟ್ಟು ರಬ್ಬರ್ ಬ್ಯಾಂಡ್ ಹಾಕಿದ್ರೆ. ಸೊ ನಾನು 1 ವೀಕ್ ಏನು ಸಾಲಿಡ್ ಫುಡ್ಗಳನ್ನ ತಿನ್ನೋಂಗಿಲ್ವಂತೆ, ಮೆತ್ತಗಿರೋದೇ ತಿನ್ಬೇಕಂತೆ. ಆದ್ರೂ ನಮ್ಮಪ್ಪ ನನಗೆ ಬೋಡೆ ಇಡ್ಲಿ ತಂದು ಕೊಟ್ಟವ್ರೆ. ಅದಕ್ಕೆ ಈಗ ತಿನ್ನಕ್ ಒದ್ದಾಡ್ತಾ ಇದ್ದೀನಿ. ಎಲ್ರಿಗೂ ಆಗೋಗೈತೆ ಗೈಸ್, ತಿಂದು ನಾನು ಒಬ್ಬೇ ಬರ್ತೀನಿ. ನೋಡಿ ಗೈಸ್, ಎಲ್ಲ ಚಳಿಲಿ ನಡಕ್ತಾ ಇದ್ರೆ ಅಮ್ಮ ಮಗ ಇಬ್ರು ಗಟ್ಟಿಯಾಗಿ ತಪ್ಕೊಂಡ್ಬಿಟ್ಟು ಸಾಂಗ್ ಎಂಜಾಯ್ ಮಾಡ್ತಾವ್ರು. ಚಳಿ ಆಗ್ತೈತೆ ಅಂತ ಅದಕ್ಕೆ ಈಗ ಉಚ್ಕೊಂಡವ್ನೆ ಅಷ್ಟೇ. ಇವಾಗ 5 ನಿಮಿಷ ನಿದ್ದೆ ಹೋಗ್ಬಿಡ್ತಾನೆ ಇವಾಗ. ಹಾ ಅದೇ ಕೆಲ್ಸ. ನೀನು ಹೋಗ್ಬಿಡ್ತೀಯ ಬಿಡು ನಿದ್ದೆ. ಗೈಸ್ ಇವಾಗ ದೇವಸ್ಥಾನಕ್ಕೆ ಹಾರ ತಗೊಂಡ್ ಬರಕ್ ಹೋಗ್ತಾ ಇದಾರೆ ನಮ್ಮಪ್ಪ. ಅಲ್ಲಿ ನೋಡಿ ಲೈನಿಗೆ ಹೆಂಗ್ ಇಟ್ಕೊಂಡಿದ್ದಾರೆ ಹಾರ, ಎಷ್ಟು ಚೆನ್ನಾಗಿ. ಅಂದ್ರೆ ದೇವಸ್ಥಾನದ ಹತ್ರ ಜಾಸ್ತಿ ರೇಟ್ ಅಲ್ವಾ, ಸೊ ಅದಕ್ಕೆ ಇಲ್ಲೇ ಅಲ್ಲಿ ಈ ತರ ಸಿಗಲ್ಲ ವಾರಗಳು. ಅದು ಸುಮ್ಮನೆ ಇಷ್ಟು ಹೂವು ಹಾಕಿ ಕೊಡ್ತಾರ, ಚೆನ್ನಾಗಿರಲ್ಲ, ಅನ್ಸಲ್ಲ. ಅದಕ್ಕೆ ಇಲ್ಲೇ ತಗೊಂಡು ಇಲ್ಲಿ ನೋಡಿ ಎಷ್ಟು ದೊಡ್ಡ ದೊಡ್ಡ ಹಾರಗಳಿದಾವೆ, ಕಲರ್ ದೊಡ್ಡದಾಗಿ ಮಾಡಿದ್ದಾರೆ. ದೇವಸ್ಥಾನಕ್ಕೆ ಚೆನ್ನಾಗಿರುತ್ತೆ. ದೊಡ್ಡಬಳ್ಳಾಪುರ ರೋಡಲ್ಲಿ. ಮತ್ತೆ ಆಫ್ಟರ್ ಲಾಂಗ್ ಟೈಮ್ ನಾವು ಹೋಗ್ತಾ ಇರೋದಲ್ಲ ಟೆಂಪಲ್ಗೆ. ಆಲೇ 1 ಇಯರ್ ಆಯ್ತು ನಾವು ಘಾಟಿ ಸುಬ್ರಹ್ಮಣ್ಯ ಹೋಗಿ. ಇಂದ ನಾವು ಘಾಟಿ ಅಂದ್ರೆ ಹೋಗ್ಬೇಕು ಅನ್ಕೊಂಡ್ವಿ, ಆಗಿಲ್ಲ. ಇಲ್ಲ ಅಂದ್ರೆ 1.5 year ಆದ್ಮೇಲೆ ನಾವು ಮತ್ತೆ ಹೋಗ್ತಾ ಇರೋದು. ಆಯ್ತು. ಲಾಸ್ಟ್ ಇಯರ್ ಅಲ್ಲೇನೋ ಹೋಗಿದ್ದಿದ್ ನಾವು. ಲಾಸ್ಟ್ ಇಯರ್ ತುಂಬಾ ಸತಿ ಹೋದ್ವಿ ನಾವು. 2 ತಿಂಗಳು 3 ತಿಂಗಳು ಹಂಗೆಲ್ಲ ಹೋಗಿದ್ವಿ. ಅಂದ್ರೆ ಅವಾಗ ಫ್ರೀ ಆಗಿದ್ದಾಗ ನಾವು ಹೋಗೋದೇ ಅದೇ ಟೆಂಪಲ್ಗೆ ಅಲ್ವಾ, ಸೊ ಹಂಗಾಗಿ. ಅಂದ್ರೆ ಅಲ್ಲಿಂದ ಇಲ್ಲಿಗೆ 1 ವರ್ಷ ಗ್ಯಾಪ್ ಆಯ್ತು. ತುಂಬಾ ಗ್ಯಾಪ್ ತಗೊಂಡು ಹೋಗಕ್ಕೆ ತಗೊಬಂದ್ರು ಹಾರನ ನಮ್ಮಪ್ಪ. ವೈಟ್ ಕಲರ್ ತಂದ. ಸುಗಂಧರಾಜ್ ಅದೇ ಚೆನ್ನಾಗಿರುತ್ತೆ. Go.
ಕೊನೆಗೂ ಟೆಂಪಲ್ಗೆ ರೀಚ್ ಆಗೋದ್ವಿ. ಹಾಗೂ ಈಗ ಎಂಜಾಯ್ ಮಾಡಿಕೊಂಡು ಚೆನ್ನಾಗಿತ್ತಲ್ಲ, ಸಾಂಗ್ ಎಲ್ಲ ಹಾಡ್ಕೊಂಡು ಎಂಜಾಯ್ ಮಾಡಿಕೊಂಡು ದೇವ್ರೆ ತುಳಸಿ ಅಂತ ಮಾರದಲ್ಲಿ ಎಲ್ಲ ಅದೆಲ್ಲ ಹಾಕ್ತಾರೆ ಬಿಡಮ್ಮ. ಎಷ್ಟಾಯ್ತಮ್ಮ? ನೀನೊಂದು ಅಬ್ಸರ್ವ್ ಮಾಡ್ದಾ, ನಮ್ಮನ್ನ ವೆಲ್ಕಮ್ ಮಾಡಿದ್ರು ದೊಡ್ಡ ಗೆಸ್ಟ್ ಗೊತ್ತಾ, ಇಲ್ಲಿ ತುಂಬಾ ಫೇಮಸ್ ಅಂತೆ ಅವರು. ಅದೇ ಯಾರು ಗೊತ್ತಿ ನೀವು ಕರೆದು ಗೈಸ್ ಗೇಟ್ ಹಾಕ್ಬಿಟ್ರು ಇವರು. ನಾನು ಒಳಗ್ ಬಂದೆ, ನಮ್ಮಮ್ಮ ಎಲ್ಲ ಹೊರಗೆ, ಮಮ್ಮಿ ನನ್ನ ಕೂಡ ಹಾಕ್ಬಿಟ್ರಿ ಬರ್ರಿ. ಇಲ್ಲಿಂದ ಬಿಡ್ಬೋದಾ ಗೈಸ್? ನಾನು ವೆಹಿಕಲ್ ಬರೋ ದಾರಿ ಬಂದ್ಬಿಟ್ಟಿದ್ದೀನಿ. ಪರವಾಗಿಲ್ಲ ಅಲ್ಲ, ಈ ಸತಿ ಅಷ್ಟು ರಶ್ ಇಲ್ಲ. ಸಂಡೇ ಮೈ ಗೈಸ್, ನಾನು ರಶ್ಶೇ ಇಲ್ಲ ಅನ್ಕೊಂಡೆ, ಆದ್ರೆ ನೋಡಿ ನಾನು ರಶ್ಶೇ ಇಲ್ಲ ಅನ್ಕೊಂಡೆ. ಒಳಗೆ ನೋಡ್ದೆ ಇಲ್ಲ ನಾನು. ಗೈಸ್ ನಾವು ಲಾಂಗ್ ಟೈಮ್ ಬಂದಾದ್ಮೇಲೆ ನೋಡ್ತಾ ಇದ್ದೀವಿ. ಅಲ್ಲಿ ನೋಡಿ ಏನೋ ಮಾಡ್ತಾ ಇದ್ದಾರೆ ಹೊಸದಾಗಿ ಅಲ್ಲ. ಹಂಗಂದ್ರೆ ಇನ್ನ ದೇವಸ್ಥಾನ ಸ್ವಲ್ಪ ದೊಡ್ಡದಾಗಿ ಕಾಣಿಸುತ್ತೆ ಮುಂದೆ, ಇನ್ನ ಲುಕ್ ಆಗಿ. ಓ ಗೈಸ್, ಕೊನೆಗೂ ಅಂತೂ ಇಂತೂ ದರ್ಶನ ಎಲ್ಲ ಮುಗಿಸ್ಕೊಂಡು ಇವಾಗ ಊಟಕ್ಕೆ ಅಂತ ಹೊರಟಿದ್ದೀವಿ. ಯಪ್ಪ ಗೈಸ್, ಎಷ್ಟು ಜನ ಅಂದರೆ ಗೈಸ್, ಪ್ರಸಾದ ಪೊಂಗಲ್ಲು ಸ್ವೀಟ್ ಪೊಂಗಲ್ ಎರಡು ಅಲ್ಲಮ್ಮ? ಖಾರ ಪೊಂಗಲು, ಸಿಹಿ ಪೊಂಗಲ್. ಅದನ್ನೇ ಹೇಳಿದ್ದು, ಸ್ವೀಟ್ ಪೊಂಗಲು ಖಾರ ಪೊಂಗಲ್ ಎರಡು ಮಾಡಿದ್ದು. ನಾನಂತೂ ಖಾರ ಪೊಂಗಲ್ ಹಾಕಿಸ್ಕೊಂಡಿಲ್ಲ ಗೈಸ್, ನನಗಿದೆ ಸಾಕು, ನನಗಿದೆ ಇಷ್ಟ. ಖಾರ ಪೊಂಗಲ್ ಹಾಕಿಸ್ಕೊಂಡಿಲ್ಲಮ್ಮ ನಾನು, ನಂಗಿದೆ ಸಾಕು. ಅಪ್ಪ ಎಲ್ಲೋಯ್ತು? ಅಂತಾರೆ ಅಲ್ಲಿ ನಿಂತ್ಕೊಂಡವ್ರು ಕರೀರಿ ಅಂದ್ರೆ ಕೇಳೋರು ಅಲ್ಲಿ ನೋಡೋದು ಪಾಪ ಆಟೋ ನಿಂತೈತೆ. ಕಾಣಿಸ್ಲಿಲ್ಲ, ಅಲ್ಲೈತೆ. ದರ್ಶನ ಆಯ್ತಾ ಸರಿಯಾಗಿ? ನನಗಂತೂ ದೇವ್ರನ್ನ ನೋಡೋಕ್ಕೆ ಆಗಿಲ್ಲ ನನಗೆ ಸರಿಯಾಗಿ ದರ್ಶನ. ಅಲ್ಲಿಂದ ಎಷ್ಟು 3 ಅವರ್ ಏನೋ ಬಂದು 3 ಅವರ್ ನಿಂತ್ಕೊಂಡಿದ್ದೀವಿ ಕ್ಯೂ ಅಲ್ಲಿ. ದೇವ್ರನ್ನ ನೋಡೋಕ್ಕೆ ಬಿಟ್ಟಿಲ್ಲ ಸರಿ. ಚೆನ್ನಾಗಿ ಸಿಹಿ ಪೊಂಗಲ್ ಚೆನ್ನಾಗಿ, ಗಟ್ಟಿ ಸ್ವೀಟು. ಸಿಹಿ ಪೊಂಗಲಲ್ಲ, ಸೊ ಗೈಸ್ ಈಗ ದರ್ಶನ ಮುಗಿಸ್ಕೊಂಡು ಪ್ರಸಾದ ತಿಂದು ಎಲ್ಲ ವಾಪಸ್ ಹೋಗ್ತಾ ಇದ್ವಿ. ಆಗ ದಾರಿಲಿ ಯಾರೋ ಹೇಳಿದ್ರು, ಅಂದರೆ ಅಲ್ಲಿ ಡ್ಯಾಮ್ ಇದೆ ಅಂತೆ ಚಿಕ್ಕದು, ಹೇಗಿದೆ ಅಂತ ನಮ್ಮಪ್ಪ ಅಂದರೆ ನೋಡ್ಕೊಂಡು ಬರೋಣ ಅಂತ. ಸೊ ಈಗ ನಾವೆಲ್ಲ ಸ್ವಲ್ಪ ಸ್ನ್ಯಾಕ್ಸ್ ತಗೊಂಡು ಡ್ಯಾಮ್ ಹತ್ರ ಹೋಗ್ತಾ ಇದ್ದೀವಿ. ಫುಲ್ಲು ರಶ್ ಗೈಸ್, ಇವತ್ತು ಭಾನುವಾರ ಬಂದಿದ್ದೀವಿ ನಾವು. ದೇವಸ್ಥಾನದೊಳಗೆ ಹೋಗ್ಬೇಕಾದ್ರೆ ಚೂರು ಜನನೇ ಇರಲಿಲ್ಲ ಹೊರಗಡೆ. ಇವಾಗ ನೋಡಿಬಿಟ್ರೆ ತುಂಬಿ ತುಳುಕ್ತಾವ್ರೆ ಜನ. ಅಲ್ಲಿ ನೋಡಿ ಗೈಸ್, ಎಷ್ಟು ಚೆನ್ನಾಗಿ ಅಪ್ಕೊಂಡೈತೆ ಮಗುನ, ಅದು ಎಷ್ಟು ಚಂದ ಅಲ್ಲ ಗೈಸ್. ಡ್ಯಾಮ್ ದಾರಿ ಎಷ್ಟು ಚೆನ್ನಾಗಿ ಗೈಸ್. ವೆದರ್ ಅಂತೂ ಸಕ್ಕತ್ತಾಗೈತೆ ವೆದರ್. ಅವ್ರು ಹೋಗ್ತಾರೆ ಫುಲ್ ಗ್ರೀನ್ 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 ಪ್ಲೇಸು. ಸ್ವಲ್ಪ ಪರವಾಗಿಲ್ಲ, ಚೆನ್ನಾಗಿತ್ತು. ಅಲ್ಲಿ ಡ್ಯಾಮ್ಗಿಂತ ನನಗೆ ತುಂಬಾ ಮಜಾ ಕೊಟ್ಟಿದ್ದಂದ್ರೆ ಇವರೇ ಗೈಸ್. ಇವ್ರು ಆಡ್ತಿದ್ದನ್ನ ನಾನು ವಿಡಿಯೋ ಮಾಡೋಕ್ಕಾಗಿಲ್ಲ ಅಂತ ಬೇಜಾರಾಗ್ತಾ ಇದೆ ಅಷ್ಟೇ. ಹೀಗೆ ಬರ್ದ ದಾರಿಲಿ ಕಬ್ನಲ್ಲಿ ಇತ್ತು ಗೈಸ್, ಕುಡ್ಕೊಂಡು ಹೋಗೋಣ ಅಂತ ಆಟೋನ ನಿಲ್ಸಿದೀವಿ ನಾವು ಎಲ್ಲ. ಈಗ ಸ್ವಲ್ಪ ಕಬ್ನಲ್ಲಿ ಕುತ್ಕೊಂಡು
ಸೊ ಗೈಸ್ ನಾವು ಇಲ್ಲೇ ಜಾಗ ಸ್ವಲ್ಪ ಚೆನ್ನಾಗಿತ್ತು ಅಂತ ಟೈಮ್ ಸ್ಪೆಂಡ್ ಮಾಡೋಣ ಅಂತ ಕುತ್ಕೊಂಡ್ವಿ ಗೈಸ್. ಆದರೆ ಅಲ್ಲೋಡಿ ಗೈಸ್, ಇದು ನಮಗೆ ಕೂರಕ್ಕೆ ಬಿಡ್ತಾ ಇಲ್ಲ. ಪುರಿ ಕೊಡೋ ಗಂಟ ಕೊಟ್ಟಿದ ಮೇಲೆ ಸುಮ್ಮನೆ ಒಂದು ಕಡೆ ಕುತ್ಕೊಂಡು ತಿಂತೈತೆ. ಬಟ್ ಆದರೆ ಪಾಪ ಮರಿವೆಲ್ಲ ಕಿತ್ತಾಡ್ತವೆ. ಅಲ್ಲಿ ಕೂತಿದ್ವಿ, ಓಡಿಸ್ತು. ಇವಾಗ ಇಲ್ಲಿ ಬಂದು ಕೂತಿದ್ದೀವಿ. ಸ್ವಲ್ಪ ಆಗ್ತದ ಅದಕ್ಕೆ ಹೋಗಿ ಜೀವತಾಯಿ ಬ್ರಹ್ಮ ವಿಷ್ಣು ಶಿವ ಎದೆ ಹಾಲು ಕುಡಿದರೋ ಅಮ್ಮ ನೀನೇ ದೈವ ಅಂತ ಕಾಲು ಮುಗಿದರೋ. ಅಷ್ಟೇ ಗೈಸ್, ಮಲ್ಕೊಳ್ಳೋದು, ಇನ್ನೇನು ಕೆಲಸ ಇಲ್ಲ. ವಾಪಸ್ ಮನೆಗೆ ಹೋಗ್ತಿದೀವಿ ಅಂದ ಮಾತ್ರಕ್ಕೆ ನೆಮ್ಮದಿಯಾಗಿ ಮಲ್ಕೊಂಡು. ಸೊ ಗೈಸ್, ನಾವು ಈಗ ಜಸ್ಟ್ ಮನೆಗೆ ಬಂದು ರೀಚ್ ಆಗಿದ್ವಿ. ನಮ್ಮಮ್ಮ ಆಲ್ರೆಡಿ ಡ್ರೆಸ್ಸೇ ಚೇಂಜ್ ಮಾಡ್ಕೊಂಡ್ಬಿಟ್ಟವ್ರೆ. ನೀನು ಮಕ ತೊಳ್ಕೊಂಬಂದ? ಮಗ ಫ್ರೆಶ್ ಅಪ್ ಆಗಾಯ್ತು ಗೈಸ್. ನಾನಿನ್ನ ಏನೂ ಆಗಿಲ್ಲ, ನಾನಿವಾಗ ಹಾಕಬೇಕು. ಸೊ ಗೈಸ್, ಇದಾಗಿತ್ತು ಇವತ್ತಿನ ವ್ಲಾಗ್. ಐ ಹೋಪ್ ನಿಮ್ಗೆಲ್ಲರಿಗೂ ಇಷ್ಟ ಆಗಿದೆ ಅಂತ ಅನ್ಕೋತೀನಿ. ಲೈಕ್, ಶೇರ್, ಕಮೆಂಟ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ. ಮತ್ತು ನಾನು ನಿಮಗೆ ನೆಕ್ಸ್ಟ್ ವ್ಲಾಗಲ್ಲಿ ಸಿಗ್ತೀನಿ ಅಂತ ಹೇಳ್ತಾ ಲವ್ ಯು. ಬಾಯ್ ಬಾಯ್.